ಸರ್ವರೇ ನಮಸ್ಕಾರ. ತಮ್ಮ ಪ್ರೀತಿಯ ಹುಚ್ಚೇರಪ್ಪ ಏಟಿ ಮಾಡುವಂತ ನಮಸ್ಕಾರಗಳು. ಇವತ್ತ ನಾವೆಲ್ಲ ಪರಿಸರವನ್ನ ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಅಂತಂದ್ರೆ, ಪರಿಸರವೇ ಒಂದಿನ ನಮಗ ತಕ್ಕ ಪಾಠವನ್ನ ಕಲಿಸುವಂತ ಸಂದರ್ಭಗಳು ಇನ್ನೇನ ದೂರಿಲ್ಲ. ಅನೇಕ ಸಂದರ್ಭಗಳಲ್ಲಿ ಕೂಡ ನಾವು ಪರಿಸರ ಬಗ್ಗೆ ನಾವು ನೋಡಿದ್ದೀವಿ. ಪರಿಸರವನ್ನ ನಾವು ಎಷ್ಟು ಹಾಳು ಮಾಡ್ತೀವೋ ಅಷ್ಟು ಮನುಷ್ಯನ ಒಂದು ಅಂತ್ಯಕಾಲ ಅದು ಸಮೀಪಿಸ್ತೈತಿ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ ಪ್ರಿಯರೇ. ಗಿಡ ಮರಗಳನ್ನ ಬೆಳೆಸೋಣ, ಗಿಡ ಮರಗಳನ್ನ ಬೆಳೆಸಿ ಪೋಷಿಸೋಣ. ಜೊತೆಗೆ ಎಲ್ಲೆಂದ್ರಲ್ಲಿ ನಾವು ಪ್ಲಾಸ್ಟಿಕ್ ಅನ್ನ ಎಸೆದು ಪರಿಸರವನ್ನ ಹಾಳು ಮಾಡದೇ ಇರೋಣ. ಅದಕ್ಕಾಗಿ ಒಂದು ಪರಿಸರದ ಒಂದು ಕವಿತೆಯನ್ನ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅನ್ನ ಕೇಳನ್ನ, ಕೇಳು ಅನ್ನ ಕೇಳು, ಸ್ವಲ್ಪ ನನ್ನ ಕಡೆ ಕೇಳು. ಕೇಳು ಅನ್ನ ಕೇಳು, ನನ್ನ ಕಡೆ ಸ್ವಲ್ಪ ಕೇಳು. ನನ್ನ ಪ್ರಾರ್ಥನೆಯನ್ನ ಕೇಳು, ನನ್ನ ಪ್ರಾರ್ಥನೆಯನ್ನ ಕೇಳು. ಪ್ಲಾಸ್ಟಿಕ್ ನೋವಿನ ಕಥೆಯ ಕೇಳು, ಪ್ಲಾಸ್ಟಿಕ್ನ ನೋವಿನ ಕಥೆಯನ್ನ ಕೇಳು. ಕೊಳ್ಳುವಾಗ ಖುಷಿ ಪಡುವೆ, ಎಸೆಯುವಾಗ ನಾ ದುಃಖ ಪಡುವೆ. ಕೊಳ್ಳುವಾಗ ಖುಷಿ ಪಡುವೆ, ಎಸೆಯುವಾಗ ದುಃಖ ಪಡುವೆ. ನಾನು ಏನು ತಪ್ಪು ಮಾಡಿದೆ, ನಾನು ಏನು ತಪ್ಪು ಮಾಡಿದೆ? ನಿಮಗೆ ಇದು ಸರಿ ಕಾಣುತ್ತದೆ, ನಿಮಗೆ ಇದು ಸರಿ ಕಾಣುತ್ತದೆ? ನನ್ನ ಬಳಸುವುದು ಏತಕ್ಕೆ, ನನ್ನ ಬಳಸುವುದು ಏತಕ್ಕೆ? ಬಳಸಿ ಎಸೆಯುವುದು ಏತಕ್ಕೆ? ನನ್ನ ಬಳಸುವುದೇ ಏತಕ್ಕೆ? ಬಳಸಿ ಎಸೆಯುವುದೇತಕ್ಕೆ? ಪರಿಸರ ಹಾಳು ಮಾಡುವುದೇತಕ್ಕೆ? ಪರಿಸರ ಹಾಳು ಮಾಡುವುದೇತಕ್ಕೆ? ಇದು ನಿಮಗೆ ತಿಳಿಯುತ್ತಿಲ್ಲ ಏಕೆ? ನಿಮಗೆ ಇದು ತಿಳಿಯುತ್ತಿಲ್ಲ ಏಕೆ ಎಂಬ ಸುಂದರವಾದ ಒಂದು ತನ್ನ ನೋವಿನ ಕಥೆಯನ್ನ ಇಲ್ಲಿ ಪ್ಲಾಸ್ಟಿಕ್ ಹೇಳ್ಕೊತಾ ಇದೆ ಪ್ರಿಯರೇ. ಅದಕ್ಕಾಗಿ ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡೋಣ, ನಮ್ಮ ಪರಿಸರನ ನಾವು ಉಳಿಸಿಕೊಳ್ಳೋಣ. ಪರಿಸರವನ್ನ ಉಳಿಸಿದ್ರೆ ಮಾತ್ರ ಮಾನವನ ಜೀವನ ಉಳಿಲಿಕ್ಕೆ ಸಾಧ್ಯ ಆಗ್ತದ. ಎಲ್ಲಿ ಪ್ಲಾಸ್ಟಿಕ್ ಹಾವಳಿ ಜಾಸ್ತಿ ಆಗ್ತದ, ಮನುಷ್ಯನ ಆರೋಗ್ಯ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತವೆ ಅಂತ ಹೇಳ್ತಾ, ದಯವಿಟ್ಟು ಪ್ಲಾಸ್ಟಿಕ್ ಅನ್ನ ತ್ಯಜಿಸೋಣ. ನಾವೆಲ್ಲ ಪರಿಸರವನ್ನ ಉಳಿಸೋಣ. ಪರಿಸರವೇ ನಮಗೆ ಸಂಪತ್ತು. ಹಾಗಾಗಿ ನಾವು ಪರಿಸರವನ್ನು ಉಳಿಸುವಂತ ಹೇಳ್ತಾ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.